ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಇದೇ ಏಪ್ರಿಲ್ 30ಕ್ಕೆ ಬಹು ನಿರೀಕ್ಷಿತ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ, ಜೋಗಿ ಪ್ರೇಮ್ ನಿರ್ದೇಶನದ ರೇಷ್ಮಾ ನಾಣಯ್ಯ ನಟನೆಯ ಕೇಡಿ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಸದ್ಯ ಆ ಚಿತ್ರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಚ್ಚುಲಕ್ಷ್ಮಿ ಅವರು ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಅವರ ಮಚ್ಚುಲಕ್ಷ್ಮಿ ಅಂತ ಅವರು ಇವಾಗ ಕೇಡಿ ಚಿತ್ರದ ಒಂದು ನಿಕ್ನೇಮ್ ಹೇಳಿದೆ. ಸೊ ರೇಷ್ಮಾ ನಾಣಯ್ಯ ಅವರು ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಸೊ ಬಹಳ ದಿನ ಆದ್ಮೇಲೆ ಮತ್ತೆ ಭೇಟಿಯಾಗಿದ್ದೀವಿ. ಸೊ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ಎಕ್ಸೈಟೆಡ್ ಆಗಿದ್ದೀನಿ, ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೀನಿ, ಬಟ್ ಆಲ್ ಗುಡ್. ಓಕೆ, ಒಂದ್ ಕಡೆ ನೀವೊಂಥರ ಬಬ್ಲಿ ಈ ತರ ಕ್ಯಾರೆಕ್ಟರ್, ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ತಿದ್ದೀವಿ. ಇದರಲ್ಲಿ ಒಂಥರ ಚೇಂಜಸ್ ಇದೆ, ತುಂಬಾ ಚೇಂಜಸ್ ಇದೆ. ಸೊ ಆ ಒಂದು ಕ್ಯಾರೆಕ್ಟರ್ ಬಗ್ಗೆ, ಆ ಒಂದು ಪಾತ್ರದ ಬಗ್ಗೆ ಏನು ಹೇಳ್ತೀರಾ ಅಂತ? ಅದೇ ಚಂದ ಅಲ್ಲ, ಆಸ್ ಅನ್ ಆರ್ಟಿಸ್ಟ್ ಸ್ವಲ್ಪ ಬೇರೆ ಬೇರೆ ರೀತಿ ಪಾತ್ರ, ಬೇರೆ ಬೇರೆ ಪರ್ಸ್ನಾಲಿಟಿ ಇರುವಂತ ಒಂದು ಪಾತ್ರ ಮಾಡಬೇಕು ಅಂತ. ಅದೇ ರೀತಿ ನಾನು ಕಾಯ್ತಿದ್ದೆ. ಓಕೆ, ಮಾಡ್ತಾ ಇದ್ದೀನಿ ಪಾತ್ರಗಳು, ಏನಾದರೂ ಸ್ವಲ್ಪ ಚೇಂಜಸ್ ಇರಬೇಕು ಅಂತ. UI ಅಲ್ಲಿ ಸ್ವಲ್ಪ ಆ ಥರ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಬಂತು, ಬಟ್ KDಯಲ್ಲಿ ನಂಗೆ ಸಿಕ್ಕಂತ ಒಂದು ಪಾತ್ರ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ತುಂಬಾ ವರ್ಷ ಆಯ್ತು ಈ ತರ ಒಂದು ಪಾತ್ರ ಯಾರಾದ್ರೂ ಮಾಡಿ. ಅವಾಗ ಮಂಜುಳಾ ಮ್ಯಾಮು, ಮಾಲಾಶ್ರೀ ಮ್ಯಾಮು, ರಕ್ಷಿತಾ ಮ್ಯಾಮ್ ಎಲ್ಲ ಮಾಡ್ತಾ ಇದ್ರು. ಬಟ್ ಇವಾಗ ಅದೇ ರೀತಿಯಾದ ಒಂದು ಪಾತ್ರ ನಂಗೆ ಬಂದಾಗ ಪರ್ಫಾರ್ಮೆನ್ಸ್ಗೆ ತುಂಬಾ ಜಾಗ ಇರುತ್ತೆ, ಪರ್ಫಾರ್ಮೆನ್ಸ್ ತೋರಿಸ್ಬೋದು ಅಂತ ಖುಷಿ ಆಗಿದೆ. ಯಾಕಂದ್ರೆ ಆಸ್ ಅನ್ ಆರ್ಟಿಸ್ಟ್, ಎಸ್ಪೆಷಲಿ ಹೀರೋಯಿನ್ಸ್ಗೆ ಫೀಡ್ಬ್ಯಾಕ್ ಏನ್ ಬರುತ್ತೆ, ನಾನು ರಿವ್ಯೂಸ್ ಎಲ್ಲ ನೋಡ್ಬೇಕಾದ್ರೆ ನೋಟಿಸ್ ಮಾಡಿದೆ. ಹೀರೋ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರು, ಪರ್ಫಾರ್ಮೆನ್ಸ್ ಸೂಪರ್ ಅಂತ ಹೇಳ್ತಿದ್ರು. ಬಟ್ ಹೀರೋಯಿನ್ಸ್ಗೆ ಚೆನ್ನಾಗಿ ಕಾಣಿಸ್ತಾರೆ, ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾರೆ, ಅಷ್ಟಕ್ಕೆ ಸೀಮಿತ ಆಗಿತ್ತು. ಬಟ್ ಗ್ಲಾಮರ್ ಅಲ್ಲದೆ ಒಂದು ಪರ್ಫಾರ್ಮೆನ್ಸ್ಗೆ ಕಾಂಪ್ಲಿಮೆಂಟ್ಸ್ ಬರಬೇಕು, ಇಲ್ಲ ಹೀರೋಯಿನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅನ್ಸ್ಕೋಬೇಕು ಅಂತ ನಂಗೊಂದು ಏಮ್ ಇರೋದು. ಸೊ ಐ ಹೋಪ್ ಆ ಗೋಲಿಗೆ ನಾನು ಸ್ವಲ್ಪ ರೀಚ್ ಆಗ್ತೀನಿ ಅಂತ. ಓಕೆ, ಅಂದರೆ ಮೇಡಮ್, ಒಂದು ಕಲಾವಿದರಿಗೆ ಯಾವುದೇ ಪಾತ್ರ ಕೊಟ್ಟರು ಅವರು ಖಂಡಿತ ಅದರಲ್ಲಿ ಪ್ರವೇಶ ಮಾಡೇ ಮಾಡ್ತಾರೆ. ಸೊ ಈ ಒಂದು ಪಾತ್ರದ ಬಗ್ಗೆ ಹೇಳಿದಾಗ ನಿಮ್ಗೇನು ಅನಿಸ್ತು? ಆಮೇಲೆ ಅದರ ನೀವು ತಯಾರಿ ಯಾವ ಥರ ಮಾಡ್ಕೊಂಡ್ರಿ ಅಂತ? ಈ ಒಂದು ಪಾತ್ರ ಬಗ್ಗೆ ನಂಗೆ ಹೇಳಬೇಕಾದ್ರೆ ತುಂಬ ಭಯಪಟ್ಟೆ, ಅಳೋದು ಒಂದು ಬಾಕಿ. ತುಂಬ ಭಯಪಟ್ಟೆ, ಯಾಕಂದರೆ ಒಂದು ದೊಡ್ಡ ಸ್ಕೇಲಲ್ಲಿ ಸಿನಿಮಾ ನಡೀತಿದೆ, ಅಷ್ಟೊಂದು ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ, ಧ್ರುವ ಸರ್ ಇದ್ದಾರೆ ಅಂಡ್ ಪ್ರೇಮ್ ಸರ್ ಡೈರೆಕ್ಷನ್. ಓಕೆ, ಏಕಲವ್ಯಲ್ಲಿ ನಾನು ಅವ್ರ ಜೊತೆಗೆ ಕೆಲಸ ಮಾಡಿದ್ದೀನಿ, ಅವರು ಹೇಗೆ ಕೆಲಸ ಮಾಡ್ತಾರೆ, ಅವ್ರ ವರ್ಕ್ ಪ್ರಾಸೆಸ್ ಹೇಗಿರುತ್ತೆ ಅಂತ ಗೊತ್ತಿತ್ತು. ಬಟ್ ಸರ್ ನನಗೆ ಈ ಥರ ಒಂದು ವೇಟೇಜ್ ಇರುವಂಥ ಒಂದು ಪಾತ್ರ ಬಂದಾಗ, ಯಾಕಂದರೆ ಸರ್ ಎಲ್ಲ ಸಿನಿಮಾ ನೋಡಿದ್ರೇನು ಹೀರೋಯಿನ್ಸ್ಗೆ ಈಕ್ವಲಿ ಅಷ್ಟೇ ಚೆನ್ನಾಗಿ ಬ್ಯೂಟಿಫುಲ್ ಅಂತ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿರ್ತಾರೆ. ಹೀರೋಯಿನ್ ನಾನು ನೆನ್ಪಿಡ್ಕೊಳ್ಳೋ ಅಂತ ಒಂದು ಪಾತ್ರಗಳು ಕ್ರಿಯೇಟ್ ಮಾಡಿರ್ತಾರೆ. ಐ ಥಿಂಕ್ ಪ್ರೇಮ್ ಸರ್ ಅಲ್ಲಿ ನಾನು ಅದನ್ನ ತುಂಬಾ ಮೆಚ್ತೀನಿ, ಈಕ್ವಲ್ ಸ್ಪೇಸ್, ಈಕ್ವಲ್ ಆಪರ್ಚುನಿಟಿ ಕೊಟ್ಟಾಗ. ಸೊ ಈ ಥರ ಒಂದು ಹೆವಿ ವೇಟೇಜ್ ಇರುವಂಥ ಒಂದು ಪಾತ್ರ, ಮಚ್ಚುಲಕ್ಷ್ಮಿ ಅಂತ ಸ್ಟ್ರಾಂಗ್ ಆಗಿರುವಂಥ ಪಾತ್ರ ನಂಗೆ ಬಂದಾಗ ಹೇಗೆ ಮಾಡಲಿ, ಸರ್ ಏನೇನು ಯೋಚನೆ ಮಾಡಿರ್ತಾರೆ ಆ ಪಾತ್ರ ಬಗ್ಗೆ ಅಂತ ಭಯ ಆಯಿತು. ಬಟ್ ನಂಗೆ ಅದು ಮಾಡೋಕ್ಕಾಗಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ಯಾಕಂದರೆ ಸರ್ ನಂಗೆ ಅದೇ ಹೇಳ್ಕೊಟ್ಟಿದ್ದು, ಏನೇ ಬಂದ್ರೂ ಎದುರಿಸ್ಬೇಕು, ಯಾವುದೇ ಪಾತ್ರ ಬಂದ್ರೂ ನೀನು 100% ಕೊಟ್ಟು ಅದಕ್ಕೆ ಟೈಮ್ ತೊಗೊಂಡು ಡೆಡಿಕೇಟ್ ಮಾಡಿ ಪಾತ್ರನ ಮಾಡು ಅಂತ. ಸೊ ಹಾಗೆ ತುಂಬ ಟೈಮ್ ತೊಗೊಂಡು ರಿಹರ್ಸಲ್ಸ್ ಮಾಡಿ, ಕಾಸ್ಟ್ಯೂಮ್ ಹಾಕ್ಕೊಂಡೇ ರಿಹರ್ಸಲ್ಸ್ ಮಾಡಿ, ಒಂದೊಂದು ಡೈಲಾಗು ಒಂದೊಂದು ದಿವಸ ಮಾಡ್ತಿದ್ದೆ ನಾನು. ಯಾಕಂದರೆ ಆ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಬೇಸಿಕ್ ಸ್ಟ್ರಕ್ಚರ್, ಬೇಸಿಕ್ ಫೌಂಡೇಶನ್ ಒಂದು ಬಂದರೆ ಆಮೇಲೆ ಈಸಿ ಆಗ್ತಾ ಹೋಗುತ್ತೆ. ಸೊ ಅವಳು ಹೇಗೆ ನಗ್ತಾಳೆ, ಹೇಗೆ ಬೈತಾಳೆ, ಹೇಗೆ ನುಳಿತಾಳೆ ಖುಷಿ ಆಗಿದಾಗ, ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಯೂನಿಕ್ ಎಲಿಮೆಂಟ್ಸ್ನ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಯಾಕಂದರೆ ಅದೇ ಸ್ಮೈಲ್, ಅದೇ ನಗು, ಓಕೆ, ಅದು ಸೇಮ್ ಪ್ಯಾಟರ್ನ್ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಅವಳು ಖುಷಿ ಆದಾಗ, ಒಂಥರ ನಾಚಿಕೆ ಆದಾಗ ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಅದೇ ಕೋಪ ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತಾಳೆ. ಸೊ ಅದರ ಬ್ಯಾಕ್ ಸ್ಟೋರಿ ಮೇಲೆ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಸೊ ಆ ಬೇಸಿಕ್ ಫೌಂಡೇಶನ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡಿದ್ದಾದ್ಮೇಲೆ ಇಟ್ ವಾಸ್ ಈಸಿ ಫಾರ್ ಮೀ ಟು ಕ್ಯಾರಿ ಫಾರ್ವರ್ಡ್. ಓಕೆ, ಒಂದು ಕಡೆ ನೀವು ಪ್ರೀವಿಯಸ್ ಫಿಲಮ್ ಮಾಡಿರೋದ್ರಲ್ಲಿ ನಾರ್ಮಲ್ ಅಂದರೆ ಡೈಲಾಗ್ ಆಗಿರ್ಬೋದು, ಎಲ್ಲ ನಾರ್ಮಲ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ. ಸೊ ಇದರಲ್ಲಿ ನೀವು ಬೇರೆ ಥರನೇ ಇದೆ. ಯಾಕೆಂದರೆ ಲಾಸ್ಟ್ ಒಂದು ಪ್ರೆಸ್ ಮೀಟಲ್ಲಿ ನೀವು ಡೈಲಾಗ್ ಹೇಳಿದ್ರೆ ಒಂದು ಸ್ಟೇಜ್ ಮೇಲೆ ಹಚ್ಚಲ ಬೆಂಕಿನ ಅದೇ ನಾವು ಹೇಳಿಸ್ಲದಂಗೆನೆ ಅಂತ. ಸೊ ಅದು ಒಂದ್ಸಲ ಕೇಳಿದ್ರೆ ನಮಗೆ ಆಲ್ರೆಡಿ ಡೈಲಾಗ್ ನೆನಪಿದೆ. ಸೊ ಇನ್ನು ರಿಲೀಸ್ ಆದಮೇಲೆ ಅದು ಯಾವ ಥರ ಜನರಿಗೆ ಅದು ನೆನಪುಳಿಯುತ್ತೆ, ಮತ್ತು ಆ ಒಂದು ಲ್ಯಾಂಗ್ವೇಜ್, ಆ ಥರ ಡೈಲಾಗ್ಗಳನ್ನು ನೀವು ಯಾವ ಥರ ಪ್ರಿಪ್ರೇಷನ್ ಮಾಡಿದ್ರಿ ಅಂತ?
ಪ್ರಿಪ್ರೇಷನ್ಸ್ ಬಂದಾಗ ಒಂದು 50 ವಿಡಿಯೋಸ್ ನನ್ನ ಹತ್ರ ಇನ್ನೂ ಇದೆ, Okay. ಬೇರೆ ಬೇರೆ ವೇರಿಯೇಷನ್ಸ್ ಅಲ್ಲಿ ಹೇಳೋದು. ಸ್ಟಾರ್ಟಿಂಗ್ ಈ ಡೈಲಾಗ್ ಕೊಟ್ಟಾಗ ನನಗೆ ಓಕೆ ನಾನು ನಾರ್ಮಲ್ ಆಗಿ ಹೇಳಿದೆ, Okay. ಸೇರ್ಸ್ಲಾ ಜನನ ಹೇಳಿಸ್ಲಾ ಬಗ್ಗೆ ನಾನು ಸರ್ ಯಪ್ಪ ಪ್ಲೀಸ್ ಈ ತರ ಕಾಮ್ ಆಗಿ ಹೇಳ್ಬೇಕಂದ್ರೆ ಡಿಲೀಟ್ ಮಾಡ್ಬಿಡು ನಿನ್ ಮೈಂಡಿಂದ. ಇಷ್ಟು ಕಾಮ್ ಆಗಿ ಇಷ್ಟು ಸಾಫ್ಟ್ ಆಗಿ ಹೇಳ್ಬೇಕಂದ್ರೆ ಮಚ್ಚಲಕ್ಷ್ಮಿ ಆ ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಓಕೆ. ಸೊ ಯಾಕೆ ಆ ಲೌಡ್ನೆಸ್ ಇದೆ ಅಂದ್ರೆ ಜೋರಾಗಿ ಹೇಳ್ತಾಳೆ ಅಂದ್ರೆ ಅವ್ರ ತಾಯಿ ಪಾತ್ರ ಮಾಡ್ತಾ ಇದಾರಲ್ಲ ಅವ್ರಿಗೆ ಕಿವಿ ಕೇಳಿಸಲ್ಲ ನಮ್ಮಮ್ಮಗೆ. ಸೊ ಆ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದು ಇವಾಗ ಯಾರಿಗಾದ್ರೂ ಸ್ವಲ್ಪ ಕೇಳಿಸಲ್ಲ ಅಂದ್ರೆ ನಮ್ಮ ತಾಯಿಗೆ ಮಾ ಹಿಂಗೆ ಹಂಗಲ್ಲ ಆ ತರ ಜೋರಾಗಿರ್ತೀವಿ ಅಲ್ಲ. ಎಕ್ಸಾಕ್ಟ್ಲಿ. ಸೊ ಆ ತರ ಬೆಳೆದು ಸ್ವಲ್ಪ ಹಂಗೆ ಅಡಾಪ್ಟ್ ಆಗ್ಬಿಟ್ಟಿದ್ದಾಳೆ. ಸೊ ಹಾಗೆ ಕೋಪ ಬಂದಾಗ ಹೇಗೆ ಆ ಡೈಲಾಗ್ ಹೇಳ್ತಾಳೆ ಅಂತಾನು ಮ್ಯಾಟರ್ ಆಗುತ್ತೆ. ಸೊ ಜೋರಾಗಿರ್ಬೇಕು, ಖಡಕ್ ಆಗಿರ್ಬೇಕು, ಯಾರು ಬಂದ್ರು ಹೆದರ್ಬಾರ್ದು, ಇಡೀ ಅವಳ ವಾಯ್ಸೇ ಎಲ್ಲಾ ಕಡೆ ಕೇಳಿಸ್ಬೇಕು, ಆತರ ಒಂದ್ ಗತ್ತಲ್ಲಿ ಹೇಳ್ಬೇಕು ಅಂತ ಹೇಳಿದಾಗ ಅವಾಗ ಸ್ವಲ್ಪ ಬ್ರೀದಿಂಗ್ ಎಲ್ಲ ಮಾಡಿ ಹೇಳಿದಾಗ ಸರ್ ಖುಷಿ ಆಯ್ತು. ಸೊ ಆ ವೇರಿಯೇಷನ್ಸ್ ಮಾಡ್ಯುಲೇಷನ್ಸ್ ಹೇಗೆ ಹೇಳ್ಬೇಕು ಅಂತ ವಿ ವರ್ಕ್ಡ್ ಅ ಲಾಟ್ ಆನ್ ಇಟ್. ಅದಾದ್ಮೇಲೆ ಈಸಿ ಆಯ್ತು ನನಗೆ. ಓಕೆ. ಮಾತಾಡ್ತಾ ಹೇಳ್ತಿದ್ರೆ ಅಂದರೆ ನಿಮಗೂ ಕೂಡ ತಾಯಿ ಇದ್ದಾರೆ, ಕಿವಿ ಕೇಳ್ಸಲ್ಲ, ಆ ಥರ ಒಂದು ಸೆಂಟಿಮೆಂಟ್. ಪ್ರೇಮ್ ಸರ್ ಅಂದರೆ ಒಂದು ತಾಯಿ ಸೆಂಟಿಮೆಂಟು, ಅದರಲ್ಲಿ ಹೆಣ್ಮಕ್ಳಿಗೆ ಒಂದು ಪ್ರಿಫರೆನ್ಸ್ ಕೊಟ್ಟೇ ಕೊಡ್ತಾರೆ ಆ ಒಂದು ಪಾತ್ರದ ಬಗ್ಗೆ. ಸೊ ಇದರಲ್ಲಿ ಧ್ರುವ ಸರ್ಜಾ ಅವ್ರದ್ದು ಮದರ್ ಆ ಕ್ಯಾರೆಕ್ಟರ್ ಬಗ್ಗೆ ಆಗಿರ್ಬೋದು, ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ನಿಮ್ಗೇನಾದರೂ ಸ್ವಲ್ಪ ಕತೆ ಗೊತ್ತಿದೆಯಾ ಅಂತ? ಗೊತ್ತಿರುತ್ತೆ. ನನ್ನ ತಾಯಿ ಪಾತ್ರದ ಬಗ್ಗೆ ಒಂದು ಕ್ಯಾರೆಕ್ಟರ್ ಹೇಳಿದಕ್ಕೆ ನಾನು ಓಕೆ ನಾ ಪರವಾಗಿಲ್ಲ ಅಂತ ಆಲ್ರೆಡಿ ನನ್ನ ತಲೆಯಲ್ಲಿ ಓಡ್ತಿದ್ದೆ. ಓಕೆ ಓಕೆ. ಐ ಹೋಪ್ ಆಲ್ರೆಡಿ ನನ್ನ ತಲೆಯಲ್ಲಿ ಓಡ್ತಿದ್ದೆ ಪರವಾಗಿಲ್ವಾ ಅಂತ. ಸದ್ಯಕ್ಕೆ ಐ ಡೋಂಟ್ ಥಿಂಕ್ ಐ ಕ್ಯಾನ್ ರಿವೀಲ್ ಅದೆಲ್ಲ. ಒಟ್ಟಿನಲ್ಲಿ ಎಲ್ಲ ಇಮೋಷನ್ಸ್, ವ್ಯಾಲ್ಯೂಸ್, ಫ್ಯಾಮಿಲಿ ಇಮೋಷನ್ಸ್ ಇದೆ. ಓಕೆ. ಸೊ ಇದ್ರ ನಡುವೆ ಕೇಳಿ ಎಲ್ಲ ಕೂಡ ಚೆನ್ನಾಗಿತ್ತು, ರಿಲೀಸ್ ಅಂತ ಕೂಡ ಬಂದಿದೆ. ಇದ್ರ ನಡುವೆ ಸಾಕಷ್ಟು ಏಳುಬೇಳು ಸಮಸ್ಯೆಗಳು ಕೂಡ ಕೇಳಿ ಚಿತ್ರಕ್ಕೆ ಎದುರಾಯಿತು. ಒಂದು ಡೈಲಾಗಿಂದ ಆಗಿರ್ಬೋದು, ಅದು ಪಾರ್ಲಿಮೆಂಟಲ್ಲಿ ಮಾತಾಡೋ ಥರ ಆಯಿತು. ಇನ್ನೊಂದು ಟೀಸರ್ ಮೊನ್ನೆ ಡಿಲೀಟ್ ಮಾಡಿ ಮತ್ತೆ ಹಾಕೋರು. ಸೊ ಕೆಲವು ಆಮೇಲೆ ಸಾಂಗು ಸರ್ಸೆ ಸೆರಗ ಅದು ನೂರಾ ಫತೇಹಿ ಅವ್ರದ್ದು ಮಾಡಿರೋದು. ಸೊ ಇಷ್ಟೆಲ್ಲ ಸಮಸ್ಯೆಗಳು ಎದುರಾದಾಗ ನೀವೊಬ್ಬರು ಆ ಚಿತ್ರದ ನಟಿ, ಯಾವ ಥರ ನಿಮಗೆ ಅನಿಸ್ತು? ನನಗೆ ಆ ಒಂದು ಪೀರಿಯಡ್ ಆಫ್ ಟೈಮ್ ವಾಸ್ ನ್ಯೂ ಟು ಮೀ, ಹೊಸ್ತು. ನಾನು ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಆ ಥರ ನೋಡಿದ್ದು, ಆ ಥರ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿದ್ದು ಅಂತ. ಬಟ್ ನಾನು ಹೇಳ್ದಾಗೆ ಮುಂಚೆನೂ ಎವ್ರಿ ಕ್ರಿಯೇಟಿವ್ ವಿಷನ್ ಹ್ಯಾಸ್ ಅ ಇಂಟೆನ್ಷನ್ ಟುವರ್ಡ್ಸ್ ಇಟ್. ಇಟ್ಸ್ ಅ ಬಿಗರ್ ಪ್ರಾಸೆಸ್. ಒಂದು ಬಿಗರ್ ಏಮ್ ಇಟ್ಕೊಂಡು, ರೀಸನಿಂಗ್ ಇಟ್ಕೊಂಡು ಮಾಡಿರ್ತೀವಿ. ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ಎಲ್ಲೂ ಬಿಟ್ಕೊಡ್ದೆ, ಕತೆ ಬಿಟ್ಕೊಡ್ದೆ ಪೋರ್ಟ್ರೇ ಮಾಡ್ತೀವಿ. ಬಟ್ ಅದೆಲ್ಲ ಆದಾಗ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ನೋಡೋಕೆ ಸಿಕ್ತು. ಇವಾಗ ನಾವು ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ, ಸರ್ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಸಿನಿಮಾ ಮಾಡಿರ್ತಾರೆ. ಸೊ ಆ ಸಾಂಗ್ ಬಂದಾಗ ಜನರು ಹೇಗೆ ಯೋಚನೆ ಮಾಡ್ತಾರೆ, ಯಾವ ರೀತಿಲಿ ತಗೋತಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇಷ್ಟ ಆಗಿಲ್ಲ ಅಥವಾ ಬೇಜಾರ್ ಆಗ್ತಿದೆ, ಎಲ್ಲಾದ್ರೂ ಟ್ರಬಲ್ ಆಗ್ತಿದೆ ಅನ್ಬೇಕಾದ್ರೆ ನಾವ್ ವಾದ ಮಾಡಿ ಇಲ್ಲ ಇದೇ ಸರಿ ಇದೇ ಕರೆಕ್ಟ್ ಅಂತ ಹೇಳಿ ಪ್ರಯೋಜನ ಇಲ್ಲ. ಯಾಕಂದ್ರೆ ನಾವು ಎಂಡ್ ಆಫ್ ದ ಡೇ ಜನರಿಗೆ ಸಿನಿಮಾ ಮಾಡ್ತಾ ಇರೋದು, ಅವ್ರು ಖುಷಿಯಾಗಿರ್ಲಿ, ಅವ್ರು ಎಂಜಾಯ್ ಮಾಡ್ಕೊಂಡು ನೋಡ್ಬೇಕು, ಯಾವ್ದೇ ಮುಜುಗರ ಇಲ್ಲದೆ ನೋಡ್ಬೇಕು ಅಂತ ಮಾಡ್ತಿರೋ ಸಿನಿಮಾ. ಸೊ ಆ ಥರ ಆದಾಗ ಸರ್ ಅಥವಾ KVN ಟೀಮ್ ಎಲ್ಲೂ ಹೆಸಿಟೇಟ್ ಮಾಡದೆ, ಎಲ್ಲೂ ಆರ್ಗ್ಯೂ ಮಾಡದೆ, ಓಕೆ ನಿಮಗೆ ನಾನು ಬೇರೆ ಇಂಟೆನ್ಷನ್, ಯಾವುದೇ ತಪ್ಪು ಇಂಟೆನ್ಷನ್ ಅಲ್ಲಿ ಮಾಡಿಲ್ಲ, ಬೇರೆ ಇಂಟೆನ್ಷನ್ ಅಲ್ಲಿ ಮಾಡಿದ್ದು, ಬಟ್ ನಿಮ್ಗೆ ಅದು ಇಷ್ಟ ಆಗಿಲ್ಲ ಅಂದ್ರೆ ಇಟ್ಸ್ ಓಕೆ, ವಿ ವಿಲ್ ಚೇಂಜ್ ಇಟ್. ಸೊ ತಕ್ಷಣ ಆಕ್ಷನ್ಸ್ ತಗೊಂಡ್ರು, ತಕ್ಷಣ ಚೇಂಜ್ ಮಾಡಿದ್ರು, ತಕ್ಷಣ ಏನೇನು ನೆಸೆಸಿಟಿ ಇದೆ ಅದೆಲ್ಲ ಮಾಡಿದ್ರು. ಸೊ ಐ ಥಿಂಕ್ ಅದಕ್ಕೆ ಹ್ಯಾವ್ ಟು ಅಪ್ರಿಷಿಯೇಟ್ ದ ಎಂಟೈರ್ ಟೀಮ್ ಅಂಡ್ ಪ್ರೇಮ್ ಸರ್. ಅಂಡ್ ಪ್ರೇಮ್ ಸರ್ ಇಸ್ ಒನ್ ಮ್ಯಾನ್ ಆರ್ಮಿ ಅಂತಾನೆ ಹೇಳ್ಬೋದು. ಅವರು ಏನೇ ಬಂದ್ರು ಹೆದರ್ಸ್ತಾರೆ, ಏನೇ ಬಂದ್ರು ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಫೇಸ್ ಮಾಡ್ತಾರೆ. ಅದು ತುಂಬಾ ಕಲಿಯೋಕ್ಕಿದೆ. ನಾನ್ ಕಲ್ತಿದ್ದೀನಿ ಪರ್ಸನಲಿ. ಯಾವುದೇ ಸಿಚುವೇಶನ್ ಬಂದ್ರು, ಇಡೀ ಜಗತ್ ನಿಮ್ ಅಗೇನ್ಸ್ಟ್ ಹೋದ್ರು ನೀವು ಆಸ್ ಅ ಫೈಟರ್ ನಿಂತ್ಕೋಬೇಕು ಅಂಡ್ ಯು ಹ್ಯಾವ್ ಟು ಫೇಸ್ ದ ವರ್ಲ್ಡ್ ನೋ ಮ್ಯಾಟರ್ ವಾಟ್. ಅದು ತಪ್ಪಿದ್ರೆ ಓಕೆ ಚೇಂಜ್ ಮಾಡ್ಕೊಳ್ಳಿ, ತಿದ್ಕೊಳ್ಳಿ. ಅದು ಸರಿ ಇದ್ರೇನು ತಪ್ಪಂತ ಹೇಳಿದ್ರೇನು ಯು ಹ್ಯಾವ್ ಟು ಫೈಟ್, ಯು ಹ್ಯಾವ್ ಟು ಫೇಸ್ ದ ವರ್ಲ್ಡ್. ವಾಟ್ ನೆಕ್ಸ್ಟ್ ಅಂತ ಹೋಗ್ಲೇಬೇಕು, ಎಲ್ಲರಿಗೂ ರೆಸ್ಪೆಕ್ಟ್ ಮಾಡಿ ಅಂತ ತುಂಬಾ ಕಲಿಯೋಕಿದೆ ಅವರಿಂದ. ಸೊ ಐ ರಿಯಲಿ ಅಪ್ರಿಷಿಯೇಟ್ ದ ವೇ ಹಿ ಡೆಲ್ಟ್ ವಿತ್ ದ ಸಿಚುವೇಶನ್ಸ್. ಬಟ್ ಆಸ್ ಅನ್ ಆರ್ಟಿಸ್ಟ್ ಆಲ್ಸೋ ನಾವು ಓಕೆ ನನ್ನ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಐ ಲರ್ನ್ಡ್. ಓಕೆ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.